ಬೆಂಗಳೂರು ಹೊರವಲಯದ ಜಿಗಣಿ ಬಳಿಯ ಕುಂಟ್ಲುರೆಡ್ಡಿ ಲೇಔಟ್ನಲ್ಲಿ ಇವತ್ತು ಚಿರತೆ ಪ್ರತ್ಯಕ್ಷವಾಗಿದೆ. ಮನೆಗೆ ಎಂಟ್ರಿ ಕೊಟ್ಟಂತಹ ಚಿರತೆಯನ್ನ ತುಂಬಾ ಉಪಾಯದಿಂದ ವೆಂಕಟೇಶ್ ಅವರು ಲಾಕ್ ಮಾಡಿದ್ದಾರೆ. ಇವರ ಮನೆಗೆ ಚಿರತೆ ಎಂಟ್ರಿಯನ್ನ ಕೊಟ್ಟಿರುವಂತದ್ದು. ನಮ್ಮ ಜೊತೆ ಅವರೇ ಇದ್ದಾರೆ, ವೆಂಕಟೇಶ್ ಅವರು. ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಸುಮಾರು ಎಷ್ಟು ಗಂಟೆ ಹೊತ್ತಿಗೆ ನಡೆದಿರುವಂತ ಘಟನೆ, ಏನಾಯ್ತು ಅಂತ? ಬೆಳಗ್ಗೆ 8 ಗಂಟೆ ಕರೆಕ್ಟಾಗಿ ನಾನು ನಮ್ಮ ಮಿಸ್ಸಸ್ ಇಬ್ಬರು ಅವ್ರು ಕೆಳಗಡೆ ಕೂತ್ಕೊಂಡಿದ್ರು. ನಾನು ಕೂತ್ಕೊಂಡು ಟಿ ವಿ ನೋಡಿಕೊಂಡು ಟೀ ಕುಡಿತಾ ಇದ್ದೆ. ಆ ಟೈಮಲ್ಲಿ ಏನಾಯಿತು ಅಂದರೆ, ಇದು ಗೇಟ್ ಇಕ್ಕಿದ್ವಿ ಮುಂದ್ಗಡೆ ಪ್ಲೇವುಡ್ ಸೀಟು, ಅದು ಎಗರ್ಕೊಂಡು ಜಂಪ್ ಆಯಿತು. ಜಂಪ್ ಆದ ತಕ್ಷಣ ಏನಪ್ಪ ಅಂತ ನೋಡೋಷ್ಟೊತ್ತಿಗೆ ನಾನು ಸ್ಟಾರ್ಟಿಂಗ್ ನಾಯಿ ಅಂತ ತಿಳ್ಕೊಂಡಿದ್ದೆ. ಆಮೇಲೆ ನೋಡಿದೆ ಅದು ಚಿರತೆ ನಮ್ಮ ಮುಂದೆನೇ ಪಾಸಾಗಿ ಸೀದಾ ರೂಮ್ ಒಳಗಡೆ ಹೋಯಿತು. ರೂಮ್ ಒಳಗಡೆ ಹೋದ ತಕ್ಷಣ ನಾವು ನಮ್ಮ ಮಿಸ್ ಆಚೆ ಓಡಿ ಬಂದು ಲಾಕ್ ಮಾಡಿ ಕಿರ್ಚ್ಕೊಂಡು ಚಿರತೆ ಬಂದೈತೆ ಅಂತ. ಆಮೇಲೆ ಅಕ್ಕಪಕ್ಕದವರೆಲ್ಲ ಮಾಡಿ ಫೋನ್ ಮಾಡಿ ಪೊಲೀಸವ್ರಿಗೆ ಹೇಳಿದ್ರು. ಪೊಲೀಸರಿಂದ ಫಾರೆಸ್ಟ್ ಅವ್ರಿಗೆ ಹೇಳಿ ಅವರು ಈಗ ಬಂದು ಕಾರ್ಯಾಚರಣೆ ಮಾಡ್ತಾಯಿದ್ದಾರೆ. ಎಷ್ಟು ಭಯ ಆಯಿತು ಸರ್? ನೋಡಿದ ಕೂಡಲೇ ಗೊತ್ತಾಯ್ತಾ ಚಿರತೆ? ಅಂದರೆ ಸಡನ್ನಾಗಿ ಚಿರತೆ ಅಂದ್ಕೊಂಡಿರಲಿಲ್ಲ, ನಾಯಿ ಅಂದ್ಕೊಂಡಿದ್ದೆ. ಆಮೇಲೆ ಗೊತ್ತಾಯಿತು ಚಿರತೆ ಅಂತ. ಆಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಓಡಿ ಬಂದು ಆಚೆ ಲಾಕ್ ಮಾಡಿದೆ. ನಿಮ್ಮ ಮಿಸ್ಸಸ್ಸು ಒಳಗಿದ್ರ? ನಮ್ಮ ಮಿಸ್ಸಸ್ಸು ನಾವಿಬ್ಬರು ಒಳಗಡೆ ಇದ್ವಿ. ನಮ್ಮ ಮುಂದೆನೇ ಪಾಸಾಗಿ ಒಳಗಡೆ ಹೋಯ್ತು. ನಾವು ಒಳಗಡೆ ಹೋದ ತಕ್ಷಣ ನಾವೇನು ಮಾಡಿ ಈಚೆ ಓಡಿ ಬಂದು ಲಾಕ್ ಮಾಡಿಬಿಟ್ವಿ. ಅದು ಮತ್ತೆ ಏನಾದರೂ ಈಚೆ ಬಂದರೆ ತೊಂದರೆ ಆಗುತ್ತೆ, ಬೇರೆ ಮಕ್ಕಳು ಮರಿಯೆಲ್ಲ ಆಚೆ ಓಡಾಡ್ತೇವೆ, ಒಟ್ಟಾರೆ ಥರ ಇದೆ ಇದು. ಅದಕ್ಕೋಸ್ಕರ ಏನು ಮಾಡಿದ್ವಿ, ನಾವು ಲಾಕ್ ಮಾಡಿಬಿಟ್ವಿ ಅದನ್ನು. ತಕ್ಷಣಕ್ಕೆ ನಿಮಗೆ ತಲೆ ಓಡಿದೆ, ಭಯ ಆದರೂ ಕೂಡ? ಆದರೂ ಅದೇ ಬೇರೆ ತೊಂದರೆ, ಆಚೆ ಹೋದರೆ ಇನ್ನೂ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಬೆಳಗ್ಗೆ 8 ಗಂಟೆ ಎಲ್ಲ ಸುಮಾರಿಗೆಲ್ಲ ಓಡಾಡ್ತಾ ಇರ್ತಾರೆ ಜನ, ಮಕ್ಕಳು ಮರಿಯೆಲ್ಲ. ಇದಕ್ಕೋಸ್ಕರ ಏನು ಮಾಡಿದೆ, ನಾನು ಲಾಕ್ ಮಾಡಿಬಿಟ್ಟೆ. ಆಮೇಲೆ ಏನು ಮಾಡಿದ್ರೆ? ಲಾಕ್ ಮಾಡಿ ಆಮೇಲಿಂದ ಪಕ್ಕದವ್ರಿಗೆಲ್ಲ ಹೇಳಿದ್ವಿ. ಅವರು ಪಕ್ಕದ ಮನೆಯವರು ಅವರೆಲ್ಲ ಫೋನ್ ಮಾಡಿದ್ರು. ಆಮೇಲೆ ಫಾರೆಸ್ಟ್ ಅವರು ಎಲ್ಲ ಬಂದು ಈಗ ಕಾರ್ಯಾಚರಣೆ ಮಾಡ್ತಾಯಿದ್ದಾರೆ. ಅಂದರೆ ಈ ಭಾಗದಲ್ಲಿ ಚಿರತೆ ಆಗಾಗ ಕಾಣಿಸ್ಕೊಳ್ಳುವಂಥದ್ದು, ಆ ಥರದ್ದು ಏನಾದರೂ ಸುದ್ದಿಗಳಿತ್ತಾ? ನೀವೇನಾದರೂ ಅದ್ರ ಬಗ್ಗೆ ಕೇಳಿದ್ರಾ? ಇಲ್ಲ ಮೇಡಮ್, ಇದು ಊರೊಳಗಡೆ ಬಂದಿರೋದು ಇದೇ ಫಸ್ಟ್ ಟೈಮು. ಆಚೆ ಕಡೆ ಎಲ್ಲ ಬರ್ತಾ ಇತ್ತು ಅಂತ ಕೇಳ್ತಾ ಇದ್ವಿ. ಈ ಊರೊಳಗಡೆ ಬಂದಿರೋದು ಇದೇ ಫಸ್ಟ್ ಟೈಮು. ಇಂಥ ಜನಸಂದಣಿ ಇರೋ ಜಾಗದಲ್ಲಿ ಬಂದೈತೆ ನನಗೆ ನಂಬೋಕ್ಕಾಗ್ತಾ ಇಲ್ಲ, ಅಷ್ಟು ಶಾಕ್ ಆಯಿತು. ಅಂದರೆ ಇದು ರಾತ್ರಿ ಸಂಜೆ ಎಲ್ಲ ಓಡಾಡಿ ಬೆಳಿಗ್ಗೆ ಏನಾದರೂ ಬಂದಿರ್ಬೋದಾ, ಹೇಗೆ? ಯಾಕಂದರೆ ಊರೊಳಗೆ ಇಷ್ಟು ಮನೆಗಳು ಅಂಗಡಿಗಳೆಲ್ಲ ಇದೆ, ಜನ ಓಡಾಟ ಇಲ್ಲ. ಹೌದು ಮೇಡಮ್, ತುಂಬ ಹೋರಾಟ. ನೀವೇ ನೋಡ್ತಾ ಇದ್ದೀರಲ್ಲ, ಊರು ಒಳಗಡೆ ಸೆಂಟ್ರ್ ಇದು. ಅಂಥ ಜಾಗದಲ್ಲಿ ಬಂದಿದೆ ಅಂದರೆ ಆಶ್ಚರ್ಯನೇ. ಅದು ಬೆಳಗ್ಗೆ 8 ಗಂಟೆಗೆ. ಸೊ ಇವಾಗೆಲ್ಲ ಕಾರ್ಯಾಚರಣೆ ಆಗ್ತಾ ಇದೆ? ಹೌದು ಮೇಡಮ್, ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಎಲ್ಲ ಬಂದು. ದೊಡ್ಡದಿದೆ ಮೇಡಮ್, ಸುಮಾರು ದೊಡ್ಡದಿದೆ. ಇವಿಷ್ಟು ವೆಂಕಟೇಶ್ ಅವರ ಮಾತು. ಅಂದರೆ ಬೆಳಿಗ್ಗೆ ಸುಮಾರು 8 ಗಂಟೆ ಹೊತ್ತಿಗೆ ಅವರ ವೈಫ್ ಮನೆಯೊಳಗಿರ್ತಾರೆ. ಇದ್ದಕ್ಕಿದ್ದಂಗೆ ಏನೋ ಒಂದು ಹಾರಿ ಬಂದಿರೋ ಥರ ಗೊತ್ತಾಗುತ್ತೆ. ತಕ್ಷಣಕ್ಕೆ ಅದು ನಾಯಿ ಅಂತ ಅಂದ್ಕೊಂಡ್ರು ಕೂಡ ನಂತರದಲ್ಲಿ ಅದು ಚಿರತೆ ಅನ್ನೋದು ಗೊತ್ತಾಗುತ್ತೆ. ಬುದ್ಧಿತನದಿಂದ ವೆಂಕಟೇಶ್ ಅವರು ಕೂಡಲೇ ಅದನ್ನು ಮನೆಯನ್ನು ಲಾಕ್ ಮಾಡುವಂಥದ್ದು. ಒಂದು ವೇಳೆ ಏನಾದರೂ ಆ ಕ್ಷಣಕ್ಕೆ ಅವರೇನಾದರೂ ಭಯಭೀತರಾಗಿ ಹಾಗೆ ಬಿಟ್ಟು ಬಂದಿದ್ದಿದ್ರೆ ಅದು ಯಾವ್ಯಾವ ಮನೆಗಳಿಗೆ ಏನೇನು ತೊಂದರೆಗಳಾಗ್ತಾ ಇತ್ತು ಅನ್ನೋದು ಗೊತ್ತಿಲ್ಲ. ಇವರ ಒಂದು ಚಾಣಕ್ಷತನದಿಂದ ಇವತ್ತು ಚಿರತೆ ಮನೆಯೊಳಗೆ ಲಾಕ್ ಆಗಿರುವಂಥದ್ದು. ಸದ್ಯಕ್ಕೆ ಅರಣ್ಯಾಧಿಕಾರಿಗಳಿಂದ ಚಿರತೆಯನ್ನ ಸೆರೆ ಹಿಡಿಯುವಂತಹ ಕಾರ್ಯಾಚರಣೆ ನಡೀತಾ ಇದೆ. ಬೋಲನ್ನ ಇಟ್ಟು ಅದನ್ನ ಹಿಡಿಯುವಂತಹ ಪ್ರಯತ್ನದಲ್ಲಿ ಈಗ ಕಾರ್ಯಾಚರಣೆ ಮುಂದುವರೆದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ದೀಪ್ತಿ ತೊಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರು ಹೊರವಲಯದ ಜಿಗಣಿ ಬಳಿಯ ಕುಂಟ್ಲುರೆಡ್ಡಿ ಲೇಔಟ್ನಲ್ಲಿ ಇವತ್ತು ಚಿರತೆ ಪ್ರತ್ಯಕ್ಷವಾಗಿದೆ. ಮನೆಗೆ ಎಂಟ್ರಿ ಕೊಟ್ಟಂತಹ ಚಿರತೆಯನ್ನ ತುಂಬಾ ಉಪಾಯದಿಂದ ವೆಂಕಟೇಶ್ ಅವರು ಲಾಕ್ ಮಾಡಿದ್ದಾರೆ. ಇವರ ಮನೆಗೆ ಚಿರತೆ ಎಂಟ್ರಿಯನ್ನ ಕೊಟ್ಟಿರುವಂಥದ್ದು. ನಮ್ಮ ಜೊತೆ ಅವರೇ ಇದ್ದಾರೆ, ವೆಂಕಟೇಶ್ ಅವರು. ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಸುಮಾರು ಎಷ್ಟು ಗಂಟೆ ಹೊತ್ತಿಗೆ ನಡೆದಿರುವಂಥ ಘಟನೆ, ಏನಾಯಿತು ಅಂತ? ಬೆಳಗ್ಗೆ 8 ಗಂಟೆ ಕರೆಕ್ಟಾಗಿ ನಾನು ನಮ್ಮ ಮಿಸ್ಸಸ್ ಇಬ್ಬರು ಅವ್ರು ಕೆಳಗಡೆ ಕೂತ್ಕೊಂಡಿದ್ರು. ನಾನು ಕೂತ್ಕೊಂಡು ಟಿ ವಿ ನೋಡಿಕೊಂಡು ಟೀ ಕುಡಿತಾ ಇದ್ದೆ. ಆ ಟೈಮಲ್ಲಿ ಏನಾಯಿತು ಅಂದರೆ, ಇದು ಗೇಟ್ ಇಕ್ಕಿದ್ವಿ ಮುಂದ್ಗಡೆ ಪ್ಲೇವುಡ್ ಸೀಟು, ಅದು ಎಗರ್ಕೊಂಡು ಜಂಪ್ ಆಯಿತು. ಜಂಪ್ ಆದ ತಕ್ಷಣ ಏನಪ್ಪ ಅಂತ ನೋಡೋಷ್ಟೊತ್ತಿಗೆ ನಾನು ಸ್ಟಾರ್ಟಿಂಗ್ ನಾಯಿ ಅಂತ ತಿಳ್ಕೊಂಡಿದ್ದೆ. ಆಮೇಲೆ ನೋಡಿದೆ ಅದು ಚಿರತೆ ನಮ್ಮ ಮುಂದೆನೇ ಪಾಸಾಗಿ ಸೀದಾ ರೂಮ್ ಒಳಗಡೆ ಹೋಯಿತು. ರೂಮ್ ಒಳಗಡೆ ಹೋದ ತಕ್ಷಣ ನಾವು ನಮ್ಮ ಮಿಸ್ ಆಚೆ ಓಡಿ ಬಂದು ಲಾಕ್ ಮಾಡಿ ಕಿರ್ಚ್ಕೊಂಡು ಚಿರತೆ ಬಂದೈತೆ ಅಂತ. ಆಮೇಲೆ ಅಕ್ಕಪಕ್ಕದವರೆಲ್ಲ ಮಾಡಿ ಫೋನ್ ಮಾಡಿ ಪೊಲೀಸವ್ರಿಗೆ ಹೇಳಿದ್ರು. ಪೊಲೀಸರಿಂದ ಫಾರೆಸ್ಟ್ ಅವ್ರಿಗೆ ಹೇಳಿ ಅವರು ಈಗ ಬಂದು ಕಾರ್ಯಾಚರಣೆ ಮಾಡ್ತಾಯಿದ್ದಾರೆ. ಎಷ್ಟು ಭಯ ಆಯಿತು ಸರ್? ನೋಡಿದ ಕೂಡಲೇ ಗೊತ್ತಾಯ್ತಾ ಚಿರತೆ? ಅಂದರೆ ಸಡನ್ನಾಗಿ ಚಿರತೆ ಅಂದ್ಕೊಂಡಿರಲಿಲ್ಲ, ನಾಯಿ ಅಂದ್ಕೊಂಡಿದ್ದೆ. ಆಮೇಲೆ ಗೊತ್ತಾಯಿತು ಚಿರತೆ ಅಂತ. ಆಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಓಡಿ ಬಂದು ಆಚೆ ಲಾಕ್ ಮಾಡಿದೆ. ನಿಮ್ಮ ಮಿಸ್ಸಸ್ಸು ಒಳಗಿದ್ರ? ನಮ್ಮ ಮಿಸ್ಸಸ್ಸು ನಾವಿಬ್ಬರು ಒಳಗಡೆ ಇದ್ವಿ. ನಮ್ಮ ಮುಂದೆನೇ ಪಾಸಾಗಿ ಒಳಗಡೆ ಹೋಯ್ತು. ನಾವು ಒಳಗಡೆ ಹೋದ ತಕ್ಷಣ ನಾವೇನು ಮಾಡಿ ಈಚೆ ಓಡಿ ಬಂದು ಲಾಕ್ ಮಾಡಿಬಿಟ್ವಿ. ಅದು ಮತ್ತೆ ಏನಾದರೂ ಈಚೆ ಬಂದರೆ ತೊಂದರೆ ಆಗುತ್ತೆ, ಬೇರೆ ಮಕ್ಕಳು ಮರಿಯೆಲ್ಲ ಆಚೆ ಓಡಾಡ್ತೇವೆ, ಒಟ್ಟಾರೆ ಥರ ಇದೆ ಇದು. ಅದಕ್ಕೋಸ್ಕರ ಏನು ಮಾಡಿದ್ವಿ, ನಾವು ಲಾಕ್ ಮಾಡಿಬಿಟ್ವಿ ಅದನ್ನು. ತಕ್ಷಣಕ್ಕೆ ನಿಮಗೆ ತಲೆ ಓಡಿದೆ, ಭಯ ಆದರೂ ಕೂಡ? ಆದರೂ ಅದೇ ಬೇರೆ ತೊಂದರೆ, ಆಚೆ ಹೋದರೆ ಇನ್ನೂ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಬೆಳಗ್ಗೆ 8 ಗಂಟೆ ಎಲ್ಲ ಸುಮಾರಿಗೆಲ್ಲ ಓಡಾಡ್ತಾ ಇರ್ತಾರೆ ಜನ, ಮಕ್ಕಳು ಮರಿಯೆಲ್ಲ. ಇದಕ್ಕೋಸ್ಕರ ಏನು ಮಾಡಿದೆ, ನಾನು ಲಾಕ್ ಮಾಡಿಬಿಟ್ಟೆ. ಆಮೇಲೆ ಏನು ಮಾಡಿದೆ? ಲಾಕ್ ಮಾಡಿ ಆಮೇಲಿಂದ ಪಕ್ಕದವ್ರಿಗೆಲ್ಲ ಹೇಳಿದ್ವಿ. ಅವರು ಪಕ್ಕದ ಮನೆಯವರು ಅವರೆಲ್ಲ ಫೋನ್ ಮಾಡಿದ್ರು. ಆಮೇಲೆ ಫಾರೆಸ್ಟ್ ಅವರು ಎಲ್ಲ ಬಂದು ಈಗ ಕಾರ್ಯಾಚರಣೆ ಮಾಡ್ತಾಯಿದ್ದಾರೆ.
ಅಂದ್ರೆ ಈ ಭಾಗದಲ್ಲಿ ಚಿರತೆ ಆಗಾಗ ಕಾಣಿಸ್ಕೊಳ್ಳುವಂಥದ್ದು ಆ ಥರದ್ದು ಏನಾದರೂ ಸುದ್ದಿಗಳಿತ್ತಾ? ನೀವೇನಾದರೂ ಅದ್ರ ಬಗ್ಗೆ ಕೇಳಿದ್ರಾ? ಇಲ್ಲ ಮೇಡಮ್, ಇದು ಊರೊಳಗಡೆ ಬಂದಿರೋದು ಇದೇ ಫಸ್ಟ್ ಟೈಮು. ಆಚೆ ಕಡೆ ಎಲ್ಲ ಬರ್ತಾ ಇತ್ತು ಅಂತ ಕೇಳ್ತಾ ಇದ್ವಿ. ಈ ಊರೊಳಗಡೆ ಬಂದಿರೋದು ಇದೇ ಫಸ್ಟ್ ಟೈಮು. ಇಂಥ ಜನಸಂದಣಿ ಇರೋ ಜಾಗದಲ್ಲಿ ಬಂದೈತೆ, ನನಗೆ ನಂಬೋಕ್ಕಾಗ್ತಾ ಇಲ್ಲ, ಅಷ್ಟು ಶಾಕ್ ಆಯಿತು. ಅಂದ್ರೆ ಇದು ರಾತ್ರಿ ಸಂಜೆ ಎಲ್ಲ ಓಡಾಡಿ ಬೆಳಿಗ್ಗೆ ಏನಾದರೂ ಬಂದಿರ್ಬೋದಾ ಹೇಗೆ? ಯಾಕಂದ್ರೆ ಊರೊಳಗೆ ಇಷ್ಟು ಮನೆಗಳು ಅಂಗಡಿಗಳೆಲ್ಲ ಇದೆ, ಜನ ಓಡಾಟ ಎಲ್ಲ ಇರುತ್ತೆ. ಹೌದು ಮೇಡಮ್, ತುಂಬ ಹೋರಾಟ. ನೀವೇ ನೋಡ್ತಾ ಇದ್ದೀರಲ್ಲ, ಎಲ್ಲ ಪೂರ್ ಊರು ಒಳಗಡೆ ಸೆಂಟ್ರ್ ಇದು. ಅಂಥ ಜಾಗದಲ್ಲಿ ಬಂದಿದೆ ಅಂದರೆ ಆಶ್ಚರ್ಯನೇ. ಅದು ಬೆಳಗ್ಗೆ 8 ಗಂಟೆಗೆ. ಸೊ ಇವಾಗೆಲ್ಲ ಕಾರ್ಯಾಚರಣೆ ಆಗ್ತಾ ಇದೆ. ಹೌದು ಮೇಡಮ್, ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಎಲ್ಲ ಬಂದು. ದೊಡ್ಡದಿದೆ ಮೇಡಮ್, ಸುಮಾರು ದೊಡ್ಡದಿದೆ. ಇವಿಷ್ಟು ವೆಂಕಟೇಶ್ ಅವರ ಮಾತು. ಅಂದರೆ ಬೆಳಿಗ್ಗೆ ಸುಮಾರು 8 ಗಂಟೆ ಹೊತ್ತಿಗೆ ಅವರು ಅವರ ವೈಫ್ ಮನೆಯೊಳಗಿರ್ತಾರೆ. ಇದ್ದಕ್ಕಿದ್ದಂಗೆ ಏನೋ ಒಂದು ಹಾರಿ ಬಂದಿರೋ ಥರ ಗೊತ್ತಾಗುತ್ತೆ. ತಕ್ಷಣಕ್ಕೆ ಅದು ನಾಯಿ ಅಂತ ಅಂದ್ಕೊಂಡ್ರು ಕೂಡ ನಂತರದಲ್ಲಿ ಅದು ಚಿರತೆ ಅನ್ನೋದು ಗೊತ್ತಾಗುತ್ತೆ. ಬುದ್ಧಿತನದಿಂದ ವೆಂಕಟೇಶ್ ಅವರು ಕೂಡಲೇ ಅದನ್ನು ಮನೆಯನ್ನು ಲಾಕ್ ಮಾಡುವಂಥದ್ದು. ಒಂದು ವೇಳೆ ಏನಾದರೂ ಆ ಕ್ಷಣಕ್ಕೆ ಅವರೇನಾದರೂ ಭಯಭೀತರಾಗಿ ಹಾಗೆ ಬಿಟ್ಟು ಬಂದಿದ್ದಿದ್ರೆ ಅದು ಯಾವ್ಯಾವ ಮನೆಗಳಿಗೆ ಏನೇನು ತೊಂದರೆಗಳಾಗ್ತಾ ಇತ್ತು ಅನ್ನೋದು ಗೊತ್ತಿಲ್ಲ. ಇವರ ಒಂದು ಚಾಣಕ್ಷತನದಿಂದ ಇವತ್ತು ಚಿರತೆ ಮನೆಯೊಳಗೆ ಲಾಕ್ ಆಗಿರುವಂಥದ್ದು. ಸದ್ಯಕ್ಕೆ ಅರಣ್ಯಾಧಿಕಾರಿಗಳಿಂದ ಚಿರತೆಯನ್ನ ಸೆರೆ ಹಿಡಿಯುವಂತಹ ಕಾರ್ಯಾಚರಣೆ ನಡೀತಾ ಇದೆ. ಬೋಲನ್ನ ಇಟ್ಟು ಅದನ್ನ ಹಿಡಿಯುವಂತಹ ಪ್ರಯತ್ನದಲ್ಲಿ ಈಗ ಕಾರ್ಯಾಚರಣೆ ಮುಂದುವರೆದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ದೀಪ್ತಿ ತೊಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರು ಹೊರವಲಯದ ಜಿಗಣಿ ಬಳಿಯ ಕುಂಟ್ಲುರೆಡ್ಡಿ ಲೇಔಟ್ನಲ್ಲಿ ಇವತ್ತು ಚಿರತೆ ಪ್ರತ್ಯಕ್ಷವಾಗಿದೆ. ಮನೆಗೆ ಎಂಟ್ರಿ ಕೊಟ್ಟಂತಹ ಚಿರತೆಯನ್ನ ತುಂಬಾ ಉಪಾಯದಿಂದ ವೆಂಕಟೇಶ್ ಅವರು ಲಾಕ್ ಮಾಡಿದ್ದಾರೆ. ಇವರ ಮನೆಗೆ ಚಿರತೆ ಎಂಟ್ರಿಯನ್ನ ಕೊಟ್ಟಿರುವಂಥದ್ದು. ನಮ್ಮ ಜೊತೆ ಅವರೇ ಇದ್ದಾರೆ, ವೆಂಕಟೇಶ್ ಅವರು, ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಸುಮಾರು ಎಷ್ಟು ಗಂಟೆ ಹೊತ್ತಿಗೆ ನಡೆದಿರುವಂಥ ಘಟನೆ, ಏನಾಯಿತು ಅಂತ? ಬೆಳಗ್ಗೆ 8 ಗಂಟೆ ಕರೆಕ್ಟಾಗಿ ನಾನು ನಮ್ಮ ಮಿಸ್ಸಸ್ ಇಬ್ಬರು ಅವರು ಕೆಳಗಡೆ ಕೂತ್ಕೊಂಡಿದ್ರು. ನಾನು ಕೂತ್ಕೊಂಡು ಟಿ ವಿ ನೋಡಿಕೊಂಡು ಟೀ ಕುಡಿತಾ ಇದ್ದೆ. ಆ ಟೈಮಲ್ಲಿ ಏನಾಯಿತು ಅಂದರೆ, ಇದು ಗೇಟ್ ಇಕ್ಕಿದ್ವಿ ಮುಂದ್ಗಡೆ, ಪ್ಲೇವುಡ್ ಸೀಟು. ಅದು ಎಗರ್ಕೊಂಡು ಜಂಪ್ ಆಯಿತು. ಜಂಪ್ ಆದ ತಕ್ಷಣ ಏನಪ್ಪ ಅಂತ ನೋಡೋಷ್ಟೊತ್ತಿಗೆ ನಾನು ಸ್ಟಾರ್ಟಿಂಗ್ ನಾಯಿ ಅಂತ ತಿಳ್ಕೊಂಡಿದ್ದೆ. ಆಮೇಲೆ ನೋಡಿದೆ ಅದು ಚಿರತೆ ನಮ್ಮ ಮುಂದೆನೇ ಪಾಸಾಗಿ ಸೀದಾ ರೂಮ್ ಒಳಗಡೆ ಹೋಯಿತು. ರೂಮ್ ಒಳಗಡೆ ಹೋದ ತಕ್ಷಣ ನಾವು ನಮ್ಮ ಮಿಸ್ಸಸ್ ಆಚೆ ಓಡಿ ಬಂದು ಲಾಕ್ ಮಾಡಿ ಕಿರ್ಚ್ಕೊಂಡು ಚಿರತೆ ಬಂದೈತೆ ಅಂತ. ಆಮೇಲೆ ಅಕ್ಕಪಕ್ಕದವರೆಲ್ಲ ಮಾಡಿ ಫೋನ್ ಮಾಡಿ ಪೊಲೀಸವ್ರಿಗೆ ಹೇಳಿದ್ರು. ಪೊಲೀಸರಿಂದ ಫಾರೆಸ್ಟ್ ಅವ್ರಿಗೆ ಹೇಳಿ ಅವರು ಈಗ ಬಂದು ಕಾರ್ಯಾಚರಣೆ ಮಾಡ್ತಾಯಿದ್ದಾರೆ. ಎಷ್ಟು ಭಯ ಆಯಿತು ಸರ್? ನೋಡಿದ ಕೂಡಲೇ ಗೊತ್ತಾಯ್ತಾ ಚಿರತೆ? ಅಂದರೆ ಸಡನ್ನಾಗಿ ಚಿರತೆ ಅಂದ್ಕೊಂಡಿರಲಿಲ್ಲ, ನಾಯಿ ಅಂದ್ಕೊಂಡಿದ್ದೆ. ಆಮೇಲೆ ಗೊತ್ತಾಯಿತು ಚಿರತೆ ಅಂತ. ಆಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಓಡಿ ಬಂದು ಆಚೆ ಲಾಕ್ ಮಾಡಿದೆ. ನಿಮ್ಮ ಮಿಸ್ಸಸ್ಸು ಒಳಗಿದ್ರಾ? ನಮ್ಮ ಮಿಸ್ಸಸ್ಸು ನಾವಿಬ್ಬರು ಒಳಗಡೆ ಇದ್ವಿ. ನಮ್ಮ ಮುಂದೆನೇ ಪಾಸಾಗಿ ಒಳಗಡೆ ಹೋಯ್ತು. ನಾವು ಒಳಗಡೆ ಹೋದ ತಕ್ಷಣ ನಾವೇನು ಮಾಡಿದ್ವಿ, ಈಚೆ ಓಡಿ ಬಂದು ಲಾಕ್ ಮಾಡಿಬಿಟ್ವಿ. ಅದು ಮತ್ತೆ ಏನಾದರೂ ಈಚೆ ಬಂದರೆ ತೊಂದರೆ ಆಗುತ್ತೆ, ಬೇರೆ ಮಕ್ಕಳು ಮರಿಯೆಲ್ಲ ಆಚೆ ಓಡಾಡ್ತೇವೆ, ಒಟ್ಟಾರ ಥರ ಇದೆ ಇದು. ಅದಕ್ಕೋಸ್ಕರ ಏನು ಮಾಡಿದ್ವಿ, ನಾವು ಲಾಕ್ ಮಾಡಿಬಿಟ್ವಿ ಅದನ್ನು. ತಕ್ಷಣಕ್ಕೆ ನಿಮಗೆ ತಲೆ ಓಡಿದೆ, ಭಯ ಆದರೂ ಕೂಡ? ಆದರೂ ಅದೇ ಬೇರೆ ತೊಂದರೆ, ಆಚೆ ಹೋದರೆ ಇನ್ನೂ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಬೆಳಗ್ಗೆ 8 ಗಂಟೆ ಎಲ್ಲ ಸುಮಾರಿಗೆಲ್ಲ ಓಡಾಡ್ತಾ ಇರ್ತಾರೆ ಜನ, ಮಕ್ಕಳು ಮರಿಯೆಲ್ಲ. ಇದಕ್ಕೋಸ್ಕರ ಏನು ಮಾಡಿದೆ, ನಾನು ಲಾಕ್ ಮಾಡಿಬಿಟ್ಟೆ. ಆಮೇಲೆ ಏನು ಮಾಡಿದ್ರೆ? ಲಾಕ್ ಮಾಡಿ ಆಮೇಲಿಂದ ಪಕ್ಕದವ್ರಿಗೆಲ್ಲ ಹೇಳಿದ್ವಿ. ಅವರು ಪಕ್ಕದ ಮನೆಯವರು ಅವರೆಲ್ಲ ಫೋನ್ ಮಾಡಿದ್ರು. ಆಮೇಲೆ ಫಾರೆಸ್ಟ್ ಅವರು ಎಲ್ಲ ಬಂದು ಈಗ ಕಾರ್ಯಾಚರಣೆ ಮಾಡ್ತಾಯಿದ್ದಾರೆ. ಅಂದರೆ ಈ ಭಾಗದಲ್ಲಿ ಚಿರತೆ ಆಗಾಗ ಕಾಣಿಸ್ಕೊಳ್ಳುವಂಥದ್ದು ಆ ಥರದ್ದು ಏನಾದರೂ ಸುದ್ದಿಗಳಿತ್ತಾ? ನೀವೇನಾದರೂ ಅದ್ರ ಬಗ್ಗೆ ಕೇಳಿದ್ರಾ? ಇಲ್ಲ ಮೇಡಮ್, ಇದು ಊರೊಳಗಡೆ ಬಂದಿರೋದು ಇದೇ ಫಸ್ಟ್ ಟೈಮು. ಆಚೆ ಕಡೆ ಎಲ್ಲ ಬರ್ತಾ ಇತ್ತು ಅಂತ ಕೇಳ್ತಾ ಇದ್ವಿ. ಈ ಊರೊಳಗಡೆ ಬಂದಿರೋದು ಇದೇ ಫಸ್ಟ್ ಟೈಮು. ಇಂಥ ಜನಸಂದಣಿ ಇರೋ ಜಾಗದಲ್ಲಿ ಬಂದೈತೆ, ನನಗೆ ನಂಬೋಕ್ಕಾಗ್ತಾ ಇಲ್ಲ, ಅಷ್ಟು ಶಾಕ್ ಆಯಿತು. ಅಂದರೆ ಇದು ರಾತ್ರಿ ಸಂಜೆ ಎಲ್ಲ ಓಡಾಡಿ ಬೆಳಿಗ್ಗೆ ಏನಾದರೂ ಬಂದಿರ್ಬೋದಾ ಹೇಗೆ? ಯಾಕಂದರೆ ಊರೊಳಗೆ ಇಷ್ಟು ಮನೆಗಳು ಅಂಗಡಿಗಳೆಲ್ಲ ಇದೆ, ಜನ ಓಡಾಟ ಎಲ್ಲ ಇರುತ್ತೆ. ಹೌದು ಮೇಡಮ್, ತುಂಬ ಹೋರಾಟ. ನೀವೇ ನೋಡ್ತಾ ಇದ್ದೀರಲ್ಲ, ಎಲ್ಲ ಊರು ಒಳಗಡೆ ಸೆಂಟ್ರ್ ಇದು. ಅಂಥ ಜಾಗದಲ್ಲಿ ಬಂದಿದೆ ಅಂದರೆ ಆಶ್ಚರ್ಯನೇ. ಅದು ಬೆಳಗ್ಗೆ 8 ಗಂಟೆಗೆ. ಸೊ ಇವಾಗೆಲ್ಲ ಕಾರ್ಯಾಚರಣೆ ಆಗ್ತಾ ಇದೆ. ಹೌದು ಮೇಡಮ್, ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಎಲ್ಲ ಬಂದು. ದೊಡ್ಡದಿದೆ ಮೇಡಮ್, ಸುಮಾರು ದೊಡ್ಡದಿದೆ. ಇವಿಷ್ಟು ವೆಂಕಟೇಶ್ ಅವರ ಮಾತು. ಅಂದರೆ ಬೆಳಿಗ್ಗೆ ಸುಮಾರು 8 ಗಂಟೆ ಹೊತ್ತಿಗೆ ಅವರು ಅವರ ವೈಫ್ ಮನೆಯೊಳಗಿರ್ತಾರೆ. ಇದ್ದಕ್ಕಿದ್ದಂಗೆ ಏನೋ ಒಂದು ಹಾರಿ ಬಂದಿರೋ ಥರ ಗೊತ್ತಾಗುತ್ತೆ. ತಕ್ಷಣಕ್ಕೆ ಅದು ನಾಯಿ ಅಂತ ಅಂದ್ಕೊಂಡ್ರು ಕೂಡ ನಂತರದಲ್ಲಿ ಅದು ಚಿರತೆ ಅನ್ನೋದು ಗೊತ್ತಾಗುತ್ತೆ. ಬುದ್ಧಿತನದಿಂದ ವೆಂಕಟೇಶ್ ಅವರು ಕೂಡಲೇ ಅದನ್ನು ಮನೆಯನ್ನು ಲಾಕ್ ಮಾಡುವಂಥದ್ದು. ಒಂದು ವೇಳೆ ಏನಾದರೂ ಆ ಕ್ಷಣಕ್ಕೆ ಅವರೇನಾದರೂ ಭಯಭೀತರಾಗಿ ಹಾಗೆ ಬಿಟ್ಟು ಬಂದಿದ್ದಿದ್ರೆ ಅದು ಯಾವ್ಯಾವ ಮನೆಗಳಿಗೆ ಏನೇನು ತೊಂದರೆಗಳಾಗ್ತಾ ಇತ್ತು ಅನ್ನೋದು ಗೊತ್ತಿಲ್ಲ. ಇವರ ಒಂದು ಚಾಣಕ್ಷತನದಿಂದ ಇವತ್ತು ಚಿರತೆ ಮನೆಯೊಳಗೆ ಲಾಕ್ ಆಗಿರುವಂಥದ್ದು. ಸದ್ಯಕ್ಕೆ ಅರಣ್ಯಾಧಿಕಾರಿಗಳಿಂದ ಚಿರತೆಯನ್ನ ಸೆರೆ ಹಿಡಿಯುವಂತಹ ಕಾರ್ಯಾಚರಣೆ ನಡೀತಾ ಇದೆ. ಬೋಲನ್ನ ಇಟ್ಟು ಅದನ್ನ ಹಿಡಿಯುವಂತಹ ಪ್ರಯತ್ನದಲ್ಲಿ ಈಗ ಕಾರ್ಯಾಚರಣೆ ಮುಂದುವರೆದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ದೀಪ್ತಿ ತೊಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.